ಅನಿಲ್ ಅಣ್ಣನ್ಗೆ ವಿದಾಯ ಹೇಳ ಗಾಡಿ ಸೈಡ್ಗೆ ಹೋಗಿತ್ತು. ಅವ ಅಜ್ಜ ಛತ್ರಿ ಹಿಡ್ಕೊಂಡು ಸ್ವಾಗತಂ ಸುಸ್ವಾಗತ. ವಿಡಿಯೋ ತುಂಬಾ ಉದ್ದ ಆಗ್ಬಿಟ್ಟಿತ್ತು ಗುರು. ಎಷ್ಟು ವಿಡಿಯೋ ಮಾಡಿದ್ನ ನನಗೆ ಗೊತ್ತಾಗ್ತಿಲ್ಲ. ಸುಮ್ನೆ ವಿಡಿಯೋ ಮಾಡ್ಕೊಂತಾನೆ ಬರ್ತಾ ಇದ್ದೀನಿ. ನನ್ಗೆ ನಾನು ಹೋಗೋ ಜಾಗಕ್ಕಿನ್ನ ನೆಮ್ಮದಿ ಸಿಗುತ್ತೆ ಈ ಕಡೆ ಜಾಗಕ್ಕೆ ಬಂದಾಗ್ಲೇ. ನಾನು ಅದಕ್ಕೆ ಈ ಕಡೆ ಬರಕ್ ಬಹಳ ಇಷ್ಟಪಡ್ತೀನಿ. ಮಂಗ್ಳೂರ್ ಸೈಡು, ಸಕಲೇಶ್ಪುರ ಪ್ರಕೃತಿ ನೋಡಿದ್ರೆ ಎಷ್ಟು ಆನಂದ ಆಗುತ್ತಂತೀರ. ಅದು ಹೇಳೋದ್ಕಿನ್ನ ಬಂದು ನೋಡೋರ್ಗೆ ಅಷ್ಟು ಆನಂದ ಆಗ್ತಿರುತ್ತೆ. ನಾನು ಅದಕ್ಕೆ ಬರ್ತಾ ಇರ್ತೀನಿ ಅವಾಗ. ಇವಾಗ ಮಳೆಗಾಲದಲ್ಲಂತೂ ಕಂಟಿನ್ಯೂ ಬರ್ತಾನೆ ಇರ್ತೀನಿ ಮಂಗ್ಳೂರ್ ಸೈಡ್ಗೆ. ಲೋಡ್ ಇಲ್ಲ ಅಂದ್ರೂ ಕಾದು ವೇಟ್ ಮಾಡಿ ಬರ್ತಿರ್ತೀನಿ. ಈ ಟ್ರಿಪ್ ಅಲ್ಲಿ ನಮ್ಮ ಓನರ್ ಬೇಡ ಅಂದ್ರು, ಹಂಗಾದ್ರೂ 4 ದಿನ ಕಾದು ಲೋಡ್ ಮಾಡ್ಕೆ ಬಂದದ್ ಮಂಗ್ಳೂರ್ಗೆ. ಬಹಳ ಆನಂದ ಸಂತೋಷ ಆಗ್ತಿದೆ ನನಗಂತೂ ನೋಡಿ. ಹಂಗೆ ಮುಂದೆ ಬರ್ತಾ ಇದ್ದೆ. ಪಾಪ ಇಲ್ಲೊಂದ್ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಕಾರು ಸೈಡ್ಗೆ ಹೋಗಿದೆ ನೋಡಿ, ತೋರಿಸ್ತೀನಿ ನೋಡಿ. ಗಾಡಿ ಸೈಡ್ಗೆ ಹೋಗಿತ್ತು. ಅವ ಅಜ್ಜ ಛತ್ರಿ ಹಿಡ್ಕೊಂಡಿದ್ದ ನೋಡ್ರಿ. ಬುಲ್ಡೆ ಗೇಟ್ ಆಗಿತ್ತು. ನಮ್ಮ ಹತ್ರ ಫಸ್ಟ್ ಏಡ್ ಬಾಕ್ಸ್ ಇತ್ತು, ಕೊಟ್ಟು ಎಲ್ಲ ಕಳಿಸ್ತೆ. ಒಂಚೂರು ಪಾಪ ತಲೆಗೆ ಏಟ್ ಬಿದ್ದಿದೆ, ಜಾಸ್ತಿ ಏನು ಏಟ್ ಆಗಿಲ್ಲ. ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡಿದ್ದೆ ಗುರು. ಇದಕ್ಕೆ ಫಸ್ಟ್ ಏಡ್ ಬಾಕ್ಸ್ ಇಟ್ಕೋಬೇಕನ್ನೋದು. ಇದಿದ್ರೆ ಗಾಡಿಯಲ್ಲಿ ಎಮರ್ಜೆನ್ಸಿ ಮೆಡಿಕಲ್ ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ಕೊಡ್ಬೋದು. ಮಹಾರಾಷ್ಟ್ರದಲ್ಲಿ 200 ರೂಪಾಯಿ ಕೊಟ್ಟು ಪೊಲೀಸ್ನವ್ರ ಹತ್ರ ಇಸ್ಕೊಂಡಿದ್ದು, ಬೈಕ್ ಇಸ್ಕೊಂಡಿದ್ದು ಗುರು. ಎಷ್ಟು ಜನ ಸುಮ್ಮನೆ ನೋಡ್ಕೊಂಡು ಓಡಾಡಿದ್ರು. ಕಾರ್ನರು ಒಬ್ರನ್ನ ನಿಲ್ಲಿಸಿ ಏನಾಗೈತೆ ಅಂತ ಹೇಳಲಿಲ್ಲ ಪಾಪ. ಅವ್ರಿಗೆ ಇಲ್ಲಿವರೆಗೂ ಎಲ್ಲ ರಕ್ತ ಇಳ್ದಿತ್ತು. ನಾನು ಆ ಟೈಮ್ನಾಗ ವಿಡಿಯೋ ಮಾಡ್ಕೊಳ್ಲಿಲ್ಲ. ಅವ್ರು ಇನ್ನೂ ಗಾಡೀಲಿ ಇದ್ದರು. ಯಾಕಂದರೆ ಒಂದು ಹುಬ್ಳಿ ಗಾಡಿ ನಿಲ್ಲಿಸಿ ಅವ್ರು ಬಟ್ಟೆ ಕೊಡಾರ, ಹೊರಗೆ ಕರ್ಕೊಳಾರಲ್ಲ. ಅವಾಗ ಇನ್ನೇನು ಗಾಡಿ ನಿಲ್ಲಿಸ್ತೈತಿ ಪಟ್ಟನಂಗೆ ಫಸ್ಟ್ ಏಡ್ ಬಾಕ್ಸ್ ತಗೊಂಡೋದೆ. ಮಹಾರಾಷ್ಟ್ರದಲ್ಲಿ ನಾಸಿಕ್ ಹತ್ರ ಪೊಲೀಸ್ನವ್ರು ಕೊಟ್ಟಿದ್ರು. ಅದು 200 ರೂಪಾಯಿ ದುಡ್ಡು ಇಸ್ಕೊಂಡು ಅದು ಕೊಟ್ಟು 1 ವರ್ಷ ಆಯಿತು. ಅದನ್ನು ಇಸ್ಕೋಬೇಕಾದ್ರೆ ನಾನು ನಿಜವಾಗ್ಲೂ ಪೊಲೀಸ್ನವ್ರಿಗೆ ಬೈಕ್ ಇಸ್ಕೊಂಡಿದ್ದೆ. ಯಾತಾದದ್ದು ತಂದು ಏನೇನೋ ಕೊಟ್ಟು ದುಡ್ಡು ಇಸ್ಕೊಂತಾರ ಅಂತೇಳಿ. ಅದು ಇವಾಗ ಹೆಲ್ಪ್ ಆಯಿತು. ಇಂಥತ್ತಾಗೆ ಎಮರ್ಜೆನ್ಸಿ ಮೆಡಿಕಲ್ ಗಾಡಿಯಲ್ಲಿ ಇಟ್ಕೋಬೇಕು ನಾನು. ಅದಕ್ಕೆ ಅವ್ರು ಕೊಟ್ಟಿದ್ದು ನಾನು ಇಲ್ಲಿವರೆಗೂ ಹಂಗೆ ಇಟ್ಕೊಂಡಿದ್ದೆ. ಅದು ಬಿಸಾಕಿದ್ದಿಲ್ಲ, ಏನಿಲ್ಲ. ಇವಾಗ ಉಪಯೋಗ ಬಂತು ನೋಡಿ ಗುರು. ಎಜುಕೇಟೆಡ್ ಜನಗಳು ಒಬ್ಬರು ನಿಲ್ಸಂಗಿಲ್ಲ, ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಪಾಪ ವಯಸ್ಸಾದ ಮನುಷ್ಯ. ಪುತ್ತೂರು ಹತ್ರ ಯಾವುದೋ ಊರಂತೆ. ಬರ್ರಿ ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತೀನಿ, ಫೋನ್ ಮಾಡ್ರಿ ಅಂತಂದರೆ ಇಲ್ಲ ನಾನು ಗುಂಡಿಯಾಗಿ ಹೋಗ್ತೀನಿ, ಅಲ್ಲಿಂದ ಕಾರ್ ಬರುತ್ತೆ ಅಂತ ಹೇಳಿದರು. ಪಾಪ ನೆಟ್ವರ್ಕ್ ಇಲ್ಲ ಫೋನ್ ಮಾಡೋಕ್ಕೆ. ಅಂದರೆ ಅವ್ರಿಗೆ ಫಾಗ್ ಬಿದ್ದತೆ, ಫಾಗಲ್ಲಿ ಕಂಡಿಲ್ಲ. ಕಾರು ಬ್ರೇಕ್ ಹಿಡಿದ್ರಕ್ಕಿಲ್ಲ. ಯಾವುದೋ ಹಳೇದು ಓಲ್ಡ್ ಮಾಡಲ, ಅದು ಆಲ್ಟೋ ಗಾಡಿ 800. ಇನ್ನೇನು ಮಾಡ್ತೀರಾ ಪಾಪ. ಹೋದರು. ಜಾಸ್ತಿ ಕೇಳ್ದೆ ಅಲ್ಲಿಗೂ ನಾನು ಎಲ್ಲೆಲ್ಲಿ ಏಟ್ ಬಿದ್ದಿದೆ ಅಂತೇಳಿ. ಎಲ್ಲಿ ಆಗಿಲ್ಲ, ಒಂಚೂರು ತಲೆಗೆ ಏಟ್ ಬಿದ್ದಿದೆ ಅಷ್ಟೇ ಅಂತೇಳಿ. ಒಂದು ಹುಬ್ಳಿ ಗಾಡಿ ಡ್ರೈವರ್, ಲಾರಿ ಡ್ರೈವರ್ ಪಾಪ ಒಂದು ಟವಲ್ ತಂದು ಕೊಟ್ಟಿದ್ರು. ಆ ಟವಲ್ ಪೂರ್ತಿ ರಕ್ತ ಆಗಿತ್ತು. ಅವ್ರ ಅಂಗಿ ಮೇಲೆ, ತಲೆ ಮೇಲೆ ಎಲ್ಲ ಟವಲ್ ಪೂರ್ತಿ ಒರೆಸಿದ್ರು. ಆವಾಗ ನನ್ನ ಹತ್ರ ಇತ್ತು ಮೆಡಿಕಲ್ ಕಿಟ್ಟು. ಅದನ್ನು ಕೊಟ್ಟೇಟಿಗೆ ಆ ಹುಬ್ಳಿ ಗಾಡಿ ಅವಣ್ಣ ಇದ್ದು ಎಲ್ಲ ಹಚ್ಚಿದ ಪಾಪ. ಹಚ್ಚಿ ಲಾರಿಯಲ್ಲಿ ಹತ್ತಿಸ್ಕೊಂಡು ಹೋದ. ಹೌದು, ಅಲ್ಲಿಗೂ ಒಂದು 2-3 ಗಾಡಿ ಕೈ ಅಂದ್ವಿ ನಾವು. ಒಬ್ಬೊಬ್ರು ನಿಲ್ಲಿಸ್ಲಿಲ್ಲ, ಕೈ ತಿರುಗಿ ಹೋದ್ರು. ಒಬ್ಬನು ಟಾಟಾ ಎಸ್ನಿ ಕೈ ಅಂದ್ವಿ. ಅವ್ನು ಮೊದಲೇ ನೋಡಿ ನಿಲ್ಲಿಸ್ದಂಗೆ ಹೋದ. ಲಾಸ್ಟಿಗಿದ್ದು ಅಣ್ಣ ನೀನೇ ಲಾರಿ ಕರ್ಕೊಂಡು ಹೋಗ್ಬಿಡೋಣ ಅಂತಂದ್ವಿ. ಅವಾಗಿನ್ನೇನು ಅವ್ರನ್ನ ಹತ್ತಿಸ್ಕೊಂಡು ಹೋದ. ನಾವು ಇದ್ಲಾಗ ಬಂದಿವಿ ನೋಡಿ ಮೇಲ್ಗಡೆ. ಈ ಕಡೆ ಎಲ್ಲ ಫುಲ್ ಫಾಗ್ ಬಿದ್ದುಬಿಟ್ಟಿದೆ, ಜಾಸ್ತಿ ಫಾಗ್ ಆಗಿದೆ ನೋಡಿ. ಫಾಗಿಂದ ಹಂಗಾಗಿರೋದು. ಘಾಟ್ ಹತ್ತಿ ಬಂದ್ಬಿಟ್ಟೆ ನೋಡಿ. ಈ ಕಡೆ ಎಲ್ಲ ಕಾಫಿ ಎಸ್ಟೇಟು. ಎಷ್ಟು ತೊಂದರೆ ಆಗೈತೆ ವ್ಯೂ. ಯಾಕಂದ್ರೆ ನಮ್ಮ ಗಾಡಿ ಲಿಫ್ಟ್ ಇಳಿತಿಲ್ಲ. ಅಡ್ಜಸ್ಟ್ಮೆಂಟಿಂಗ್ ರಾಡ್ ಹೋಗಿತ್ತಲ್ಲ, ಅದೇ ಹೋಗಿರ್ಬೇಕು ಮೋಸ್ಟ್ಲಿ. ಇವಾಗ ನಮ್ಮ ರೀಲ್ ಸ್ಟಾರ್ ಅನಿಲ್ ಅಣ್ಣನ ಲೊಕೇಶನ್ ಹಾಕ್ಸ್ಕೊಂಡೆ. ಇಲ್ಲಿಂದ 30 ಕಿಲೋಮೀಟ್ರ್ ಐತೆ. ಟೋಲ್ ದಾಟಿದ ಮೇಲೆ ಅಂತ ಬರೋದು. ಇಂಜಿನ್ ಬ್ರೇಕು ಯಾವಾಗಲೂ ಆನ್ ಆಗ್ತತೆ. ಹಾರ್ಟ್ ಪೇಷಂಟ್ ಇದ್ದಂಗೆ ಇದು. ನಾನು ಹಾಕೋದು ಯಾವಾಗ, ಅದು ಆನ್ ಆಗಿದ್ದು ಯಾವಾಗ. ಹಂಗೆ ಅಲ್ಲಿ ಇದು ಮಾರನಹಳ್ಳಿ ಹತ್ರ ನಿಲ್ಲಿಸಿ ನಮ್ಮ ಮನೆಗೆ ಬೇಕಾದಷ್ಟು ಸಾಮಾನು ತಗೊಂಡೆ. ಮನೆಗಂದರೆ ನೋಡಿ, ನಮ್ಮ ಅಪ್ಪಾಜಿಗೆ ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಒಣ ದ್ರಾಕ್ಷಿ ಎಲ್ಲ ತಗೊಂಡಿದ್ನಿ ಮನೆಗೆ. ನಮ್ಮ ಅಪ್ಪಗೆ ತಿನ್ನೋಕ್ಕೆ ಎನರ್ಜಿ ಬರ್ತತೆ. ಯಾವಾಗ ಬಂದ್ರೂ ತಗೊಂಡೋಗ್ತೀನಿ ನಾನು. ಬರೀ ಕೈಗೆ ಯಾವತ್ತೂ ಹೋಗಿಲ್ಲ. ಒಂದು ಪಾಕೆಟ್ ಪಿಸ್ತನಾಗಲಿ ತಗೊಂಡೋಗ್ತೀನಿ, ಹಂಗೆ ಹೋಗಿಲ್ಲ. ಈ ಸಲ ಮೊನ್ನೆ ಲಾಸ್ಟ್ ಟೈಮ್ ತಗೊಂಡೋದವು ಖಾಲಿಯಾಗಿದ್ದು. ಇವಾಗ ಮತ್ತೆ ತಗೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಟ್ರಿಪ್ ಬಂದಾಗ ಮತ್ತೆ ತಗೊಂತಿರೋದು. ಮಂಗಳೂರಿಗೆ ಯಾವಾಗ ಬಂದ್ರೂ
ಅವಿಲ್ದಲ್ಲೇ ಹಂಗೆ ಹೋಗಲ್ಲ ನಾನು, ಅವ್ನು ತಗೊಂಡೇ ಹೋಗೋದು ನೋಡಿ. ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದಕ್ಕೆ ತಡೆಗೋಡೆ ಕಟ್ತಿದ್ದಾರೆ, ಅದಕ್ಕೆ ಡೈವರ್ಷನ್ ಕೊಟ್ಟಿದ್ದಾರೆ. ಫಾಗ್ ಸಿಕ್ಕಾಪಟ್ಲೆ ಬಿದ್ದುಬಿಟ್ಟಿದ್ರು ಘಾಟಲ್ಲಿ, ಅದಕ್ಕೆ ರೋಡೇ ಕಾಣಿಸ್ದಂಗೆ ಆಗ್ಬಿಟ್ಟಿತ್ತು ನೋಡಿ. ಈ ಕಡೆ ಎದುರುಗಡೆನೂ ಗುಡ್ಡದ ಮೇಲೇನೂ ಫಾಗ್ ಕಾಣ್ತಾ ಇದೆ, ಈ ಕಡೆನೂ ಕಾಣ್ತಾ ಇದೆ ನೋಡಿ. ಇದು ರೈಲ್ವೆ ಬ್ರಿಡ್ಜ್ ಅಂತಾರೆ ಇದನ್ನ. ಟ್ರೈನ್ ಅಲ್ಲೇ ಹೋಗ್ಬಿಟ್ಟದ ಗುರು, ಅಲ್ಲಿಂದ ನಾನು ಬರೋದ್ರಾಗ ಹೋಗ್ಬಿಟ್ಟದಾನೆ ನಮ್ಮ ಡ್ರೈವರು. ಎಲ್ಲಿ ಸ್ಟಾಪ್ ಕೊಟ್ಟಿದ್ದಾನೋ ಇನ್ನು, ಮೋಸ್ಟ್ಲಿ ಹಾಸನ್ನು ಇಲ್ಲ ಅರಸೀಕೆರೆ ಜಂಕ್ಷನಲ್ಲಿ ಸ್ಟಾಪ್ ಕೊಟ್ಟಿರ್ಬೋದು, ಟೀ ಬ್ರೇಕು. ನಾನು ಹೇಳಿದ್ದೆ ನಾನು ಬರೋ ತಕ್ಕನ ನಿಲ್ಸೋ ಮರಾಯ ಅಂತೇಳಿ ಹೋಗ್ಬಿಟ್ಟಿದ್ದಾನೆ ನೋಡಿ ನಮ್ಮ ಡ್ರೈವರು. ನೋಡಿ ಪಶ್ಚಿಮ ಘಟ್ಟಗಳು ಹೆಂಗಿದಾವೆ, ಇಲ್ಲೆಲ್ಲಿ ನೋಡಿದ್ರು ಕಾಫಿ ತೋಟನೇ ಜಾಸ್ತಿ ಬರೆ ಗುಡ್ಡದಲ್ಲೆಲ್ಲ. ಅಲ್ಲೇನು ಕಾಣ್ತಾ ಇದೆ ಅದೆಲ್ಲ ಕಾಫಿ ತೋಟನೇ. ಇವಾಗ ಕಾಫಿ ತೋಟ ನೋಡ್ಕೊಂಡು ನನ್ನ ಗಾಡಿ ಡಿವೈಡ್ರಿಗೆ ಹೋಗ್ಬಿಡೋದು. ಎದ್ರಿ ಕಾಣೋದೆಲ್ಲ ಕಾಫಿ ತೋಟನೇ ನೋಡಿ, ಜಾಸ್ತಿ ಟರ್ನಿಂಗ್ ಇದ್ದಾವೆ. ಮೊಬೈಲ್ ಕೈ ಕೆಳಗಿಟ್ಟು ಹೋಗೋಣ ಬನ್ನಿ. ಘಾಟ್ ಎಲ್ಲ ಹತ್ತು ಬಂದೆ. ಇದು ಸಕಲೇಶ್ಪುರ ಬೈಪಾಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ವ್ಯೂ ಮಾತ್ರ ನೋಡಕ್ ತುಂಬಾ ಸೂಪರ್ ಇದೆ. ಇಷ್ಟು ಸ್ಪೀಡಾಗಿ ಯಾಕೆ ಹೋಗ್ತಾ ಇದೀನಿ ಅಂದ್ರೆ, ಅನಿಲ್ ಅಣ್ಣ ವೇಟಿಂಗ್ ಮಾಡ್ತಾ ಇದಾರೆ ನನ್ಗೋಸ್ಕರ ಟೀ ಹೋಟ್ಲ್ ಹತ್ರ ನಿಲ್ಸ್ಕೊಂಡು, ಅದಕ್ಕೆ ಹೋಗ್ತಿರೋದು. ಬಾಳ ಹೊತ್ತು ಕಾಯಿಸ್ಬಿಟ್ಟೆ. ಅನಿಲ್ ಅಣ್ಣನ ಹತ್ರ ಹೋಗಿ ಮಾತಾಡ್ಸಿ ಸಿಕ್ಕಿರೋ ರೀಲ್ ಸ್ಟಾರ್ ಅನಿಲ್ ಕುಮಾರ್ ಅರ್ಧ ಗಂಟೆಗೆ ಆ ಟೈರ್ ಕೆಳಗೆ ಕುತ್ಕೊಂಡು ಕಾದ್ದಾರಂತೆ. ಫುಲ್ ಅಪ್ಪಿದ್ವು, ಅಪ್ಪನಾಗ ಬಂದ್ವು. ಇವಾಗ ವಿಡಿಯೋ ತಗೊಂಡ್ರು. ಇನ್ನು ಸ್ವಲ್ಪ ಹೊತ್ತಿಗೆ ಬರುತ್ತೆ ನೋಡಿ. ಹೊಸ ಗಾಡಿ ಒಂದು 4-5 ಟ್ರಿಪ್ ಮಾಡಿರ್ಬೋದು. ತಿಂಗಳು ಆಗತ್ತೆ ಅಂತ ಅಲ್ಲೇ ಲೋಕಲ್ ಅಂದ್ರೆ ಒಂದು 6 ಟ್ರಿಪ್ ಮಾಡಿರ್ತಾರೆ. ಇವಾಗ ಟೀ ಕುಡಿದು ಹೋಗೋಣ ಬನ್ನಿ. ಇದೇ ನೋಡಿ ರೀಲ್ ಸ್ಟಾರ್ ಅನಿಲ್ ಕುಮಾರ್ ಅವ್ರ ಗಾಡಿ. ಲಕ್ಷ್ಮೀ ವೆಂಕಟೇಶ್ವರ ಅಲ್ಲ ನೇಮ್ ಬೋರ್ಡು. ಗಣೇಶ್ರೀ ಅಭಿನಯಶ್ರೀ ತಂದೆ ತಾಯಿ ಆಶೀರ್ವಾದ. 37 ಪಾಸಿಂಗ್ ಇದೆ ನೋಡಿ. ಶಂಕರಣ್ಣನ ಗಾಡಿನೂ ಇದನ್ನು 2 ಜೊತೆಗೆ ಬಂದಿದ್ದು. ಶಂಕರಣ್ಣ ಸಿಕ್ಕಿಲ್ಲ, ಇವರು ರೀಲ್ ಸ್ಟಾರ್ ಅನಿಲ್ ಕುಮಾರ್ ಸಿಕ್ಕಿದ್ದಾರೆ. ಟೀ ಕುಡಿದ್ವಿ ಇಬ್ರು. ಇವಾಗ ಹಿಂದೆ ಮುಂದೆ ಇಬ್ರು ಹೋಗ್ತಿರೋದೆ. ನಮ್ಮದು ಗಾಡಿ ಹಿಂದೆ ಇದೆ ನೋಡಿ ಅಭಿಮನ್ಯು. ಇವಾಗ 2 ಹಿಂದೆ ಮುಂದೆ ಹೋಗ್ತಿರೋದು. ಇವರು ಮುಂದೆ ಹೋಗ್ತಾರೆ, ನಾವು ಹಿಂದೆ ಹೋಗ್ತಿರ್ತೀವಿ. ಬನ್ನಿ ನೆಟ್ರು ಹೋಗೋಣ. ನಮ್ಮದೇ ಹಳೇದ ಅಂತೂ ಇಂತೂ ಹಾಸನಕ್ಕೆ ಬಂದ್ವಿ ನೋಡಿ. ರೀಲ್ ಸ್ಟಾರ್ ಅನಿಲ್ ಅಣ್ಣ ಮುಂದೆ ಹೋಗ್ತಿದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಇಬ್ರು 2 ಗಾಡಿ ಸ್ನೇಹಿತರು ಜೊತೆಗಿದ್ರೆ ಅದ್ರ ಮಜಾನೇ ಬೇರೆ. ಯಾಕಂತೀರಾ, ಒಬ್ರದ್ದು ಒಂದು ಗಾಡಿದು ಒಬ್ರು ಗಾಡಿದು ವಿಡಿಯೋ ಮಾಡ್ಕೊಂತ ರೀಲ್ಸ್ ಮಾಡ್ಕೊಂತ ಹೋಗ್ತಿರ್ತೀವಿ. ಇಬ್ರು ಫ್ರೆಂಡ್ಸ್ ಜೊತೆ ಆದರೆ ಜಾಸ್ತಿ ಇದೆ ಕೆಲಸನೇ ಆಗೋದು. ಯಾವ್ದ್ರಲ್ಲಾದ್ರೂ ಅಷ್ಟೇ. ಅನಿಲ್ ಅಣ್ಣಂದು ಹೊಸ ಗಾಡಿ ಒಯ್ತಾ ಇದೆ, AC ಗಾಡಿ ಗುರು. ಒಳಗಂತೂ ಸೂಪರ್ ಆಗಿತ್ತು. ಒಳಕ್ಕೆ ಹೋಗಿ ಮಾತಾಡಿ ನೋಡಿದೆ AC ಗಾಡಿನ. ಆದರೆ AC ಆನ್ ಮಾಡಲಿಲ್ಲ, ವೀಡಿಯೋನ ಮಾಡಲಿಲ್ಲ. ಮುಂದೆ ಇನ್ನೊಂತಾಗ ಎಲ್ಲಾದ್ರೂ ಗಾಡಿ ನಿಲ್ಸಿದ್ರೆ ಅದು ಮಾರೋಣ ಅಂಥೇಳಿ ಹೋಗ್ತಾ ಇದೀವಿ ನೋಡಿ. ಚಾ ಬ್ರೇಕ್ ಹಾಕಿದ್ವಿ. ನನಗೆ ಲಾಸ್ಟ್ ಯಾವಾಗ ಸಿಕ್ಕಿದ್ದಂದರೆ, ವಾರಣಾಸಿಗೆ ಎಲ್ಲಿ ತುಂಬ್ಕೊಂಡು ಹೋಗೋನು ಅವಾಗ ಸಿಕ್ಕಿದ್ದು. ಅಲ್ಲೇ ಒಂದು 5-6 ತಿಂಗಳ ಕೆಳಗೆ. ಮತ್ತು ಇವಾಗ ಸಿಕ್ಕಿರೋದು ನೋಡಿ SVT. ನಮ್ಮ ಅಂಕಲ್ ಸಿಕ್ಕೇ ಸುಮಾರು ದಿವಸ ಆಗಿಬಿಡ್ತು. ಅವು ಹಿರಿಯೂರಾಗ ಸಿಕ್ಕಿದ್ದೆ, ಮತ್ತೆ ಸಿಕ್ಕಿಲ್ಲ ನಮ್ಮ ಅಂಕಲ್ ಅಂದರೆ ಯಾರಂತ ತಿಳ್ಕೊಂಡಿರ, ಶಂಕರಣ್ಣರು. ಶಂಕರಣ್ಣರೇ ಸಿಕ್ಕಿಲ್ಲ. ಅವು ಪಾಪ ಅವ್ರು ನಮ್ಮೂರಕ್ಕೆ ಬಂದು ಫೋನ್ ಮಾಡಿದ್ರು, ನಾನು ಇರಲಿಲ್ಲ ಊರಾಗೆ. ನಾನಿದ್ದಾಗ ಅವ್ರು ಬಂದಿಲ್ಲ, ಅವ್ರು ಬಂದಾಗ ನಾನಿಲ್ಲ. ಹಂಗಾಗೈತೆ ನೋಡಿ. ಇನ್ನೇನು ಹಾಸನ ಬೈಪಾಸ್ ಆಗಿದ್ದೀವಿ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೋಗ್ಬೇಕು ನಾವು. ಡೈರಿ ಸರ್ಕಲ್ಗಳಿಂದ ಲೆಫ್ಟಿಗೆ ತಗೊಂಡು ಯಾವುದಂದರೆ ಇದು ಗಡ್ಸಿ ರೋಡ್ಗೆ ಅರಸೀಕೆರೆ ಹೋಗ್ಬೇಕು. ಇದು ರೋಡ್ ಬೇರೆ ಬಂದ್ ಮಾಡಿಬಿಟ್ಟಿದ್ದಾರೆ. ಡೈರೆಕ್ಟ್ ತಿಪ್ಟೂರಿಗೆ ಗಾಡಿ ಹೋಗೋದು. ಯಾರಿಗೂ ಈ ಧೂಳ್ನಾಗ ಬೈಕ್ನಾಗ ಹಿಂಗೆ ಹೋಗ್ತಿದ್ದಾನೆ 20ರಾಗೆ. ಧೂಳ್ನಾಗ ಕಾಣೋದೇ ಇಲ್ಲ, ಅದ್ರಾಗ ಬ್ರೇಕ್ ಲೈಟ್ ಇಲ್ಲ, ಇಂಡಿಕೇಟ್ರ್ ಇಲ್ಲ. ಹಿಂಗಿದ್ರೆ ಯಾಕೆ ಆಗ್ಬಾರ್ದು. ಒಂದು ವೇರ್ನಾಗ ಹೋಗ್ತಾ ಇದೀವಿ ನೋಡಿ. ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅಣ್ಣ ಮುಂದೆ ಹೋಗ್ಬಿಟ್ಟಾನೆ. ಆ ಕಡೆ ಇವಾಗ ಹೋಗಿ ಮಾಡೋಣಂತೆ. ಬನ್ನಿ ಇದು ಹಾಸನ ಪಾಸ್ ಮಾಡಿ ಸಿಗೋಣ. ಇಲ್ಲಿಂದ ರೀಲ್ ಸ್ಟಾರ್ ಅನಿಲ್ ಕುಮಾರ್ ಅವ್ರಿಗೆ ಅಂತಿಮ ವಿದಾಯ ಹೇಳೋ ಸಮಯ ಬಂದಾಯಿತು. ಅಂತಿಮ ವಿದಾಯ ಅಂದರೆ ನಾನು ಫ್ಲೈವರ್ ಮೇಲೆ ಸೀದಾ ಹೋಗ್ತೀನಿ. ಅನಿಲ್ ಅಣ್ಣ ಹಿಂಗೆ ಬಳ್ಳಾರಿಗೆ ಹೋಗ್ತಾನೆ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾಪಿ ಜರ್ನಿ ಅಂಕಲ್ಗೆ ಹೇಳ್ಬಿಡು. ಹ್ಯಾಪಿ ಜರ್ನಿ. ಎಲ್ಲಿ ನಾನು 20 ಕಿಲೋಮೀಟ್ರ್ ಅಷ್ಟೇ. ಟೀ ಕುಡ್ದು ಹೋಗೋದು ಲಾಸ್ಟ್ ಸ್ಟಾಪ್ ಇದೆ ನಮ್ಮದು. ಇವಾಗ ಇಲ್ಲಿಂದ ಮುಂದೆ ಅನಿಲ್ ಅಣ್ಣ 150 ಕಿಲೋಮೀಟ್ರ್ ಹೋಗ್ತಾನೆ. ನಾನು ಬರೋ 20 ಕಿಲೋಮೀಟ್ರ್ ಅಷ್ಟೇ ಹೋಗೋದು.
ಅಯ್ಯೋ ಸ್ಕೀಮ್ ಮಾಡಿ ಪಂಚರ್ ಆಗ್ಬಿಟ್ಟದ ಗುರು. ಎಂಥ ಕೆಲಸ ಆಗ್ಬಿಟ್ಟತಿ. ಅನಿಲ್ ಅಣ್ಣನಿಗೆ ವಿದಾಯ ಹೇಳೋಣ ಅಂತೇಳಿ ಹಿಂದೆ ಬಂದ್ವಿ, ಶಾಕ್ ಕೊಟ್ಬಿಡ್ತು ಟೈರು, ಬೋಲ್ಟ್ ಹೋಗ್ಬಿಟ್ಟದ ಸೈಡಿಗೆ. ಅದು ಕರೆಕ್ಟಾಗಿ ಅಲ್ಲೇ ಏರ್ ಬಂದಿತ್ತು, ಅಲ್ಲೇ ಹೋಗ್ಬಿಟ್ಟತಿ. 18-19 ಸ್ಟೆಪ್ನಿ ಬಿಸ್ತದನ್ ಪಾಪ ಅಣ್ಣ. ಅಣ್ಣ ಹುಷಾರಣ್ಣ, ಕೈಗೆ ಹೊಡೆದಿತ್ತು. ಹಾಂ ಹಾಂ, ಇದು ಫಸ್ಟ್ ಏಡ್ ಬಾಕ್ಸ್ ಐತೆ, ಮೆಡಿಕಲ್ ಕಿಟ್ ಎಲ್ಲ ಐತೆ. ಹಾಸ್ಪಿಟ್ಲಿಗೆ ಇನ್ನೇನು ಇಲ್ಲೇ ಮಾಡಿಬಿಡ್ತೆ ಎಲ್ಲ. ನಾನು ಇನ್ನೂ ಸಾಮಾನು ಇಳಿಸ್ತಾ ಇದ್ದೀನಿ. ಸ್ಟೆಪ್ನಿ ಬಿಚ್ಬಿಟ್ಟಲ್ಲ, ಫಸ್ಟ್ ಟೈರ್ ಬಿಚ್ಬೇಕು ಗುರು. ಟಾಟಾ ಬಾಯ್ ಬಾಯ್, ಹೋಗ್ಬಿಟ್ಟು ಗುರು. ಇವತ್ತು ಅನಿಲ್ ಅಣ್ಣ ಇಲ್ದಂಗಿದ್ರೆ ನಾನು ಇಲ್ಲೇ ಮಕ್ಕ ಇತ್ತು ಹಿರಿಯೂರು ಎಂಟ್ರೆನ್ಸ್ನಾಗೆ. ಯಾಕಂದರೆ 4 ಬೋಲ್ಟು ಎಷ್ಟು ತ್ರಾಸು ಕೊಟ್ಟು ಅಂದರೆ ಬಿಚ್ಚಕ್ಕೆ ಬರಲಿಲ್ಲ. ಅವು ಇಬ್ಬರವು ವೀಲ್ ಸ್ಪಾನರ್ ಬೆಂಡ್ ಆಗಿಬಿಟ್ವು. ನಾನೊಂದು ಮೂಲೆಗೆ ಬಿಸಾಕಿದ್ದೆ. ಯಾವುದಂದ್ರೆ ಕಂಪ್ನಿಯಿಂದ ಬರುತ್ತಲ್ಲ ವೀಲ್ ಸ್ಪಾನರು, ಮುರಿತತ್ತು ಅಂತೇಳಿ ಅದನ್ನ ಮೂಲೆಗೆ ಬಿಸಾಕಿ ಒಂದು ಹೊಸ ತಗೊಂಡಿದ್ದೆ 850 ರೂಪಾಯಿ ಕೊಟ್ಟು. ಆ ಹೊಸ ವೀಲ್ ಸ್ಪಾನರೇ ಬೆಂಡ್ ಆಗಿಬಿಡ್ತು. ಅನಿಲ್ ಅಣ್ಣಂದು ಬೆಂಡಾತು. ಅದು ಹಂಗೆ ಒಂಚೂರು ನೆಟ್ಟಗೆ ಮಾಡಿದ್ವಿ. ಅವಾಗಿದ್ದು ಮೂಲೆಗೆ ಬಿಸಾಕಿದ್ನಲ್ಲ ಅದನ್ನೇ ತಗೊಬಂದು ಪೈಪ್ ಹಾಕಿ ಇಬ್ಬರು ಹತ್ತಿ ತುಳಿದ್ವಿ, ಬಂತು. ಇಲ್ಲಾಂದಿದ್ರೆ ನಾನು ಇಲ್ಲೇ ಇರ್ಬೇಕಾಯ್ತು ಬೆಳಿಗ್ಗೆ ಪಂಚರ್ ಅಂಗಡಿ ತೆಗಿಯೋವರೆಗೂ. ಸಿಂಗಲ್ ಟೈರ್ನಾಗ ಹೋಗಕ್ಕೆ ಬರ್ತಿದ್ದಿಲ್ಲ, ಏನಿಲ್ಲ. ಪಾಪ ಅನಿಲ್ ಅಣ್ಣ ಎಲ್ಲ ಲೂಸ್ ಮಾಡಿ ಟೈಟ್ ಮಾಡಿಕೊಟ್ಟ. ನಾನು ಜಾಕೆಟ್ ಇದೆ, ಅನಿಲ್ ಅಣ್ಣ ಬಿಚ್ಕೊಟ್ಟ ನೋಡಿ ಎಲ್ಲ. ಅನಿಲ್ ಅಣ್ಣ ಹೋಗ್ತಾ ಇದ್ದಾನೆ ಮುಂದೆ ಹೋಗಿ ಕೆಳಗಿಳಿತಾನೆ, ನಾನು ಸೀದಾ ಹೋಗ್ಬೇಕು. ಓಕೆ, ಹೋಗೋಣ. ದಿ ನೆಕ್ಸ್ಟ್ ಡೇ. ಗೆಳೆಯರೇ, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ರಾತ್ರಿ ಬಂದು 1:15 ಇಲ್ಲಿ ಮಲ್ಕೊಂಡಿದ್ದೆ. ನಿಜವಾಗ್ಲೂ ಗುರು, ರಾತ್ರಿ ನಮ್ಮ ಗಾಡಿ ಪಂಚರ್ ಆಗಿತ್ತು. ವೀಲ್ ನಟ್ ಬಿಚ್ಚಕ್ಕೆ ಬರ್ತಿಲ್ಲ. 18-19 ಸೈಜ್ ಬೋಲ್ಟ್ ಹೊಡೆದ್ಬಿಟ್ಟೆ ಹೌಸಿಂಗ್ ಟೈರ್ಗೆ, ಬಿಚ್ಚಕ್ಕೆ ಬರ್ತಿಲ್ಲ. ನಿಜವಾಗ್ಲೂ ರಾತ್ರಿ ಅನಿಲ್ ಅಣ್ಣ ಜೊತೆಗೆ ಇಲ್ದಿದ್ರೆ ನಾನು ಇವಾಗ ಬರಬೇಕಾಗಿತ್ತು, ಇಲ್ಲ 10 ಗಂಟೆಗೆ ಬರಬೇಕಾಗಿತ್ತು. ಯಾಕಂತೀರ, ವೀಲ್ ನಟ್ಟು 4 ನಟ್ ಏನು ಮಾಡಿದ್ರು ಲೂಸ್ ಆಗ್ತಿಲ್ಲ. ನನ್ನ ಒಂದು ವೀಲ್ ಸ್ಪಾನರ್ ಬೆಂಡ್ ಆಯ್ತು, ಅನಿಲ್ ಅಣ್ಣದ ಒಂಚೂರು ಬೆಂಡ್ ಆಯ್ತು. ಆಮೇಲೆ ಒಂದು ಹೊರಗಡೆ ಮೂಲೆಗೆ ಬಿಸಾಕಿದ್ದೆ, ಯಾಕಂದರೆ ಅದು ಕೆಲ್ಸಕ್ಕೆ ಬರೋಲ್ಲ ಅಂಥೇಳಿ. ಅದು ಚಾಸೆಗೆ ಬಂದಿತ್ತು ಕಂಪ್ನಿದು. ಅದನ್ನ ತಗೊಂಡು ಲಿವರ್ ಹಾಕಿ ಪೈಪ್ ತಗೊಂಡು ತುಳಿದ್ವಿ, ಅವಾಗ ಬಂತು. 4 ನಟ್ ಎಷ್ಟು ಕಷ್ಟಪಟ್ರೂ ಲೂಸ್ ಆಗಲಿಲ್ಲ ಪಾಪ. ನಾನು ಜಾಕೆಟ್ ಇದೆ, ಅನಿಲ್ ಅಣ್ಣ ನಟ್ಟೆಲ್ಲ ಲೂಸ್ ಮಾಡಿದ. ಮತ್ತು ಸ್ಟೆಪ್ನಿ ಇಳಿಸ್ಕೊಟ್ಟ. ನಾನು ಬಂದು ಟೈರ್ ಹಾಕಿ 2 ನಟ್ ಹಾಕಿ ಸ್ಟೆಪ್ನಿ ಏರಿಸ್ದೆ. ಅನಿಲ್ ಅಣ್ಣ ಎಲ್ಲ ಟೈಟ್ ಮಾಡ್ದ. ಅನಿಲ್ ಅಣ್ಣ ಇಲ್ದಂಗಿದ್ರೆ ಅಲ್ಲೇ ಇರಬೇಕಾಗಿತ್ತು. ಅಲ್ಲಿದ್ದ ಜೊತೆಗೆ ಬಂದ್ವಿ. ಹಿರಿಯೂರಿಂದ ಆ ಕಡೆ ಇದು ಹೊಸಪೇಟೆಗೆ ಹೋದ. ನಾನು ಹಿಂಗೆ ಬಂದೆ. ಇಲ್ಲಿ ಬಂದೆ ಬೆಳಗ್ಗೆ 6 ಗಂಟೆಗೆ. ಗಾಡಿ ಒಳಗೆ ಬಿಟ್ಟರು. ಕ್ಲೀನ್ ಮಾಡೋರು ಯಾರೂ ಇರಲಿಲ್ಲ, ಅವ್ರು ಇನ್ನೂ ಬಂದಿಲ್ಲ. 9 ಗಂಟೆಗೆ ಬರ್ತಾರಂದ್ರು. ಹಗ್ಗ ಟಾರ್ಪಲ್ ಬಿಚ್ಚಿದ್ವಿ, ಕೂತ್ಕೊಂಡು ಬಿಚ್ಚಿ. JCP ಇನ್ನೂ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಪಕ್ಕದಾಗಿರೋದೈತಲ್ಲ, ಇದು ನನ್ನ ಮುಂದೆ ಐತೆ ಗುರು. ಫ್ಯಾಕ್ಟ್ರಿಗೆ 2 ರೌಂಡ್ ಹೊಡಿದ್ನಿ, ಇದು ಪಾಯಿಂಟ್ ಸಿಕ್ಕಿಲ್ಲ. ಅಲ್ಲಿ ಬೇರೆ ಪಾಯಿಂಟ್ ಇತ್ತಂತೆ, ಅಲ್ಲಿಗೆ ಹೋಗಿದ್ದೆ ಹಳೆ ಪಾಯಿಂಟಿಗೆ. ಇದು ಹೊಸ್ದಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಹಿಂದೆ ಒಂದು ದುರ್ಗದ ಗಾಡಿ ಐತಿ MST. ಇದ್ರ ಆ ಕಡೆ ಮಂಗಳೂರು ಗಾಡಿ ಐತೆ. JCP ಆಪ್ರೇಟ್ರು ಇನ್ನು ಕುತ್ಕೊಂಡು ತೂಗುಡಿಸ್ತಾ ಇದ್ದಾನೆ. ಅನ್ಲೋಡ್ ಮಾಡಿ ಬೇಗ ಕಳ್ಸೋದು ಬಿಟ್ಟು. ಇವರು ಹಗ್ಗ ಟಾರ್ಪಲ್ ಬಿಚ್ಚ್ರಿ, ನಾವೇ ಖಾಲಿ ಮಾಡ್ತೀವಿ ಅಂತ ಹೇಳಿದರು. ಹಗ್ಗ ಟಾರ್ಪಲ್ ಬಿಚ್ಚಿಸಿ JCP ಆಪ್ರೇಟ್ರನ್ನ ತೂಗುಡಿಸ್ತಾ ಇದ್ದಾನೆ. ಅಂದರೆ ಒಳಗೆ ರ್ಯಾಂಪ್ ಮಾಡ್ತಿದ್ದಾರೆ. ಅನ್ಲೋಡಿಂಗ್ 3ನೇ ಗಾಡಿ ನಂದು. ಎಷ್ಟೊತ್ತಿಗೆ ಖಾಲಿ ಆಗುತ್ತೆ ನೋಡ್ಬೇಕು. ಖಾಲಿ ಮಾಡಿ ಇನ್ನು ಗಾಡಿ ಬೇರೆ ವಾಟರ್ ಸರ್ವಿಸ್ ಮಾಡಿಸ್ಬೇಕು. ಕ್ವಾರ್ಟರ್ ಗ್ಲಾಸ್ ಹೊಡೆದೋಗೈತಲ್ಲ, ಅದು ಗ್ಲಾಸ್ ಹಾಕ್ಸ್ಬೇಕು. ಪ್ಲಾಟ್ಫಾರಮ್ಗೆ ಹಾಕಕ್ಕೆ ಒಂದು ಟಾರ್ಪಲ್ ತಗೋಬೇಕು. ಇನ್ನು ಕೆಲಸ ಐತೆ. ಆ ಡೋರ್ ಬೇರೆ ಸರಿಯಾಗಿ ಕುತ್ಕೊಂತಿಲ್ಲ, ಅದನ್ನು ರೆಡಿ ಮಾಡಿಸ್ಬೇಕು. ನೋಡೋಣ, ಇವತ್ತು ಶನಿವಾರ ಏನೇನು ಮಾಡ್ತಾರೆ ಅಂತೇಳಿ. ಆದರೆ ಆಗ್ಬೋದು, ಇಲ್ಲಾಂದರೆ ವಾಟರ್ ಸರ್ವಿಸ್ ಮಾಡಿಸಿ ಮನೆಗೆ ಹೋಗೋದು. ಆಮೇಲೆ ನೋಡೋಣಂತೆ. ಇವಾಗ ಅನ್ಲೋಡ್ ಮಾಡ್ಕೊಂಡು ಸಿಗೋಣ ಬನ್ನಿ. ಇವಾಗ ಹೊಲ್ಟಿಗೆ ನೋಡಿ, ಖಾಲಿ ಮಾಡ್ಕೊಂಡು 11 ಗಂಟೆ ಆಗ್ಬಿಡ್ತು. ಖಾಲಿ ಆಗೋಷ್ಟೊತ್ತಿಗೆ 3ನೇ ಗಾಡಿ ಇದ್ದಿದ್ದು ನಂದು. ಹಂಗಾದ್ರೂ ಲೇಟ್ ಆಗಿಬಿಡ್ತು. ಇಲ್ಲಿ ಟೀ ಕುಡಿಯೋಣಂದರೆ ಒಂದು ಟೀ ಅಂಗಡಿ ಇಲ್ಲ. ಎಲ್ಲ ಹೋಟ್ಲೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಯಾಕೋ ಒಬ್ಬೊಬ್ರು ಇಲ್ಲ, ಎಲ್ಲ ಮನೆಗೆ ಹೋಗ್ಬಿಟ್ಟಾರೆ. ತಿಂಡಿ ಏನು ತಿಂದಂದರೆ, ಹೋಗ್ಬೇಕಾರೆ ಯಲ್ಲಾಪುರದಾಗೆ ಸಜ್ಜೆ ರೊಟ್ಟಿ ಚಟ್ನಿ ಪುಡಿ ತಗೊಂಡಿದ್ದೆ. ಅದನ್ನೇ ತಿಂದೆ. ಒಳಗೆ ಒಂದು 3 ರೊಟ್ಟಿ ತಿಂದೆ, ಹೊಟ್ಟೆ ತುಂಬಿಬಿಡ್ತು. ಎಮರ್ಜೆನ್ಸಿಗೆ ತಗೊಂಡಿದ್ದಕ್ಕೆ ತಿಂಡಿ ಮಾಡ್ದಂಗೆ ಆಯಿತು. ಇವಾಗೇನು ಎರ್ಬಳ್ಳೆಗೂ ಚಾ ಕುಡ್ದು ಹೋಗೋದು.
ಮುಂದೆ. ಇವಾಗ ಸುಮ್ಮನೆ ಹೋಯ್ತಾ ಇರೋದೆ. ಹೋಗಿ ಇನ್ನು ಗಾಡಿ ವಾಟರ್ ಸರ್ವಿಸ್ ಮಾಡಬೇಕು. ಸರ್ವಿಸ್ ಸ್ಟೇಷನ್ನರು ಏನು ಇವತ್ತು ಬಂದಾರೋ ರಜೆ ಮಾಡಿದಾರೋ ಅದು ಗೊತ್ತಿಲ್ಲ. ಆ ಮನೆಗೆ ದುರ್ಗ್ ಹೋಗೋವರೆಗೆ ಏನೂ ಗೊತ್ತಾಗಲ್ಲ. ಫೋನ್ ಮಾಡಿದರೆ ಯಾಕೆ ಫೋನ್ ತೆಗಿತಿಲ್ಲ, ಕೇಳ್ಕೊಂಡು ನೋಡ್ಬೇಕು. ಗಾಡಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ ಗುರು. ಬರೀ ಮೀನಿನ ವಾಸನೆ ಬರ್ತೈತೆ, ನೀಸ್ ಹೊಡಿತೈತೆ. ಅದು ಎಂಥ ತುಂಬಿಕೆ ಬಂದಿದ್ನ ಏನೋ ಕೋಕು, ಮೀನಿನ ನೀಸ್ ಹೊಡಿತೈತೆ ಸುಮ್ಮನೆ. ಅದಂತೂ ಬರೀ ನೀಸ್ ಹೊಡಿತೈತೆ ಗುರು. ನಾನು ಬಾವುಟ ಕಟ್ಟಿದ್ದೆ ಎಷ್ಟು ಆಸೆಯಿಂದ, ಕೋಲ್ ಮುರಿದೋಗ್ಬಿಟ್ಟತ್ ನೋಡಿ. ಅಷ್ಟು ದೊಡ್ಡ ಆ ಗಡೆಗೈತಲ್ಲ ಅಷ್ಟು ದೊಡ್ಡದು ಕಟ್ಟಿದ್ದೆ, ಕಡ್ಡಿ ಮುರಿದೋಗ್ಬಿಟ್ಟತೆ. ಬಾವುಟ ತೆಗೆದು ಹಂಗೆ ಒಳಗೆ ಇಟ್ಕೊಂಡಿದ್ದೀನಿ. ಏನು ಮಾಡ್ತೀರಿ ಮತ್ತೆ ಬೇರೆ ದಿನ ನಮ್ಮ ಕಡ್ಡಿ ತಗೊಂಡು ಹಾಕಿ ಹೋಗ್ಬಿರು. ಇವತ್ತೊಂದೇ ದಿವಸ ಅಷ್ಟೇ, ನಾಳೆಕಿನ್ನೇನು ಬಿಚ್ಚಿಕ್ಬೇಕು ನೋಡ್ಗುರು. ಬಿದ್ರ ಕಡ್ಡಿ ಅದು ಹೋದ ವರ್ಷದ್ದಲ್ಲ, ಮುರಿದೋಗ್ಬಿಟ್ಟತೆ. ಇನ್ನೇನು ಮಾಡೋದು, ಕಡ್ಡಿನೇ ಇಲ್ಲ. ಕಡ್ಡಿ ಸಿಕ್ಬಿಡ್ತು ಗುರು. ಯಾವುದಂತೀರಾ, ರೋಡ್ ಸೈಡಾಗಿ ಗಿಡ ಉಣಿಸಿದಾರೆ ಗೊತ್ತಾ, ಆ ಗಿಡದಾಗ ಒಂದು ಗಿಡದ ಕಡ್ಡಿ ಮುರ್ಕೊಂಬರ್ತೀನಿ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಅದನ್ನ ಕಿತ್ಕೊಂಡು ಕಳ್ಳನಂದ್ರೆ ಏನಂದರೆ ಒಟ್ಟು ಇವತ್ತು ನಾನು ಬಾವುಟ ಕಟ್ಟಬೇಕು. ಅಡ್ವಾನ್ಸಾಗಿ ಕಟ್ಟಿದ್ದೆ ನಿನ್ನೆನೆ, ಆದರೆ ಅದು ಕಡ್ಡಿ ಮುರಿದೋಗ್ಬಿಟ್ಟೈತೆ. ಗಿಡನೇ ಇಲ್ಲ, ಗಿಡ ಮುರಿದೋಗೆ, ಇದು ಗಿಡ ಒಣಗೋಗೈತೆ. ಕಡ್ಡಿ ಹೆಂಗೈತೆ ನೋಡೋಣ ಫಸ್ಟ್. ಅದು ಬಿದ್ರ ಕಡ್ಡಿನ ಏನು ದೆಬ್ಬೆನ ಅಂತಂದು ಕೆಳಗೈತೆ. ಇಲ್ಲೈತೆ ನೋಡಿ. ಬಿದ್ರ ಕಟ್ಟಿಗೆ ಗುರು. ಇವಾಗ ಗಿಡ ಉಳಿಸಿ ಕಟ್ಟಿರ್ತಾರಲ್ಲ, ಇದಂತೂ ಇಷ್ಟು ದೊಡ್ಡದು, ಅದ್ರೊಳಗೆ ಹೋಗಲ್ಲ. ಯಾವುದಾನ ಒಂದು ಚಿಕ್ಕದು ಕಿತ್ಕೋಬೇಕು. ಇದು ಮುರಿದೋಗ್ತದೆ ಗುರು, ಗಾಳಿಗೆ ಬಗ್ಗಿ ಬಿಡ್ತತೆ. ಇಲ್ಲೇ ಅದಾವೆ ಬಿದ್ರ ಕಡ್ಡಿ ಇವು. ಟೈರ್ ಹೋಗ್ಬಿಟ್ಟಿದಾವೆ ಗುರು ನಮ್ಮವು. ಅಂದರೆ ಗಾಡಿ ಟೈರ್ ಅಲ್ಲ, ನಮ್ಮ ಕಾಲಿನ ಟೈರು. ಕಡ್ಡಿ ಯಾವ ನೆಟ್ಟಿಗೆ ನಿಂತವ ನೋಡ್ಬೇಕು. ಅಲ್ಲ ಕಡ್ಡಿ ಅಲ್ಲ, ಗಿಡ. ಯಾಕಂದರೆ ಸುಮ್ಮನೆ ಗಾಳಿ ಗಿಡನೇ ಬಿದ್ದು ಹೋಗ್ತತೆ. ಇವೆಲ್ಲ ಹೊಸ ಗಿಡ ಹಾಕಿರೋದು. ಇದನ್ನೇ ಕಿತ್ಕೊಳ್ಳೋಣ. ಹೊಂಗೆ ಗಿಡ ಎದ್ದಾಳುತ್ತೆ. ಏನಾದರೂ ಬೈ ಕೇಳ್ರಿ, ಬಾವುಟ ಕಟ್ಬೇಕಷ್ಟೇ ನಾನು ಇವತ್ತು. ನೋಡ್ಗುರು ಕಿತ್ಕೊಂಬಂದೆ. ಅಂದರೆ ಅದು ಗಿಡ ಹೋಗಿತ್ತಾಲೆ, ಗಿಡ ಬಿದ್ದಿತ್ತು, ಅದ್ರಾಗ ಕಿತ್ಕೊಂಬಂದೆ. ಬೈಕೆ ಬಾಡ್ರಿ, ಕಳ್ತನ ಮಾಡೋಣ ಕಡ್ಡಿ ಅಂತೇಳಿ. ಒಟ್ಟು ನಾನು ಬಾವುಟ ಕಟ್ಟಬೇಕು. ಬಾವುಟ ಕಟ್ಟಿ ಸಿಗೋಣ ಬನ್ನಿ. ಕಟ್ಟಿದೆ ಗುರು ಕೊನೆಗೂ ಬಾವುಟ. ನನಗೆ ರಾತ್ರಿ ವೈಡಿಯೋನೇ ಬರಲಿಲ್ಲ, ಯಾಕಂದರೆ ರಾತ್ರಿ ಕತ್ಲ ಕಾಣಲಿಲ್ಲ ಗಿಡಗಳು. ರಾತ್ರಿ ಕತ್ಲ ಕಾಣಲಿಲ್ಲ, ಕಂಡಿದ್ದೆ ರಾತ್ರಿನೇ ಬಿಚ್ಕೊಂಡ್ಬರ್ತಿದ್ದೆ. ಅಂದರೆ ಅದು ಗಿಡ ಹೋಗಿತ್ತು, ಅದ್ರಾಗ ಬಿಚ್ಕೆ ಬರ್ತಿದ್ದೆ ನೋಡಿ. ಬಾವುಟ ಎಷ್ಟೆಲ್ಲ ಹಾರಾಡ್ತೀರಿ ನೋಡಿ. ಬಾವುಟ ಹೊರಗೆ ಕಟ್ಟಿದ್ದೀನಿ, ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇದು ಸ್ಟಿಕ್ಕು ಹೊಸ ತಗೊಂಡಿದ್ದೆ. ಇದ್ರಾಗ ಹೆಂಗೆ ಕಾಣ್ತದೆ ನೋಡಿ, ಫುಲ್ ವೈಡ್ ಆ್ಯಂಗಲ್ ಬರುತ್ತೆ ನೋಡಿ ಹೆಂಗೆ ಕಾಣುತ್ತೆ ಹೇಳಿ. ನಮ್ಮ ಮೊಬೈಲ್ ಸ್ಟೈಲ್ ಬಿದ್ದಿತ್ತು, ಬಾವುಟ ಕಟ್ಟಿದ್ದೀನಿ ನೋಡಿ. ಇಷ್ಟೇ ಗುರು ತೆಗಿಯೋಕ್ಕೆ ಬರೋದ್ರಿಂದಾಗೆ. ಜಾಸ್ತಿ ಸರ್ಕಸ್ ಮಾಡೋಕ್ಕೆ ಹೋದರೆ ನನ್ನ ಕ್ಯಾಮ್ರಾ ಕೆಳಗೆ ಬಿದ್ದುಬಿಡುತ್ತೆ. ಹಾಗಾಗಿ ನೋಡಿ ಎಲ್ಲ ಬೇಕಾಗ್ತದೆ ಗುರು, ಭಯ. ಮೊಬೈಲ್ ಗಿಬೈಲ್ ಬಿದ್ದಿತ್ತು ಅಂತೇಳಿ ನೋಡಿ. ಹೊಲ್ಟಿದ್ದೀನಿ ನೋಡಿ. ಇವಾಗ ಯರಬಳ್ಳಿಯಾಗಿದ್ದೀನಿ. ಯರಬಳ್ಳಿಯಿಂದ ಇನ್ನೇನು ಐಮಂಗ್ಲ ಹೋಗಿ ಸೀದಾ ಹೋಗೋದು. ನಮ್ಮ ಸರ್ವಿಸ್ ಸ್ಟೇಷನ್ನವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ಗಾಡಿ ತೊಳಿತಾರೋ ಇಲ್ಲ, ಅವ್ರದ್ದೊಂದು ಕತೆ ಗುರು. ಅಲ್ಲಿ ಸರ್ವಿಸ್ ಸ್ಟೇಷನ್ನಾಗ ಹೋಗೋವರೆಗೂ ಏನೂ ಗೊತ್ತಾಗೋದಿಲ್ಲ. ಸರ್ವಿಸ್ ಸ್ಟೇಷನ್ನಾಗ ಹೋದ್ಮೇಲೆ ನೋಡ್ಬೇಕು ತೊಳ್ಕೊಡ್ರಿ ಅಂತಂದು. ಅಲ್ಲಿಗೂ ಫೋನ್ ಮಾಡಿದೆ, ಫೋನ್ ತೆಗಿತಿಲ್ಲ ಅವರು. ಬನ್ನಿ ಫಸ್ಟು ಚಹಾ ಕುಡ್ದು ಹೋಗೋಣ. ಗಾಡಿನ ಯಾವ ಥರ ಮೇಲಕ್ಕೆ ಹೋಗಿದೆ ನೋಡಿ. ಫ್ರಂಟ್ ವೀಲ್ ಆರಿರೋದು ನೋಡಿದ್ರಾ, ಬ್ಯಾಕ್ ವೀಲ್ ನೋಡಿದ್ರಾ? ಬ್ಯಾಕ್ ವೀಲ್ ಆರಿರೋದು ಯಾವತ್ತನ್ನ ನೋಡಿದ್ರಾ? ನಾನು ತೋರಿಸ್ತೀನಿ ನೋಡಿ. ಬ್ಯಾಕ್ ವೀಲ್ 4 ಮೇಲೆ ಇದ್ದಾವೆ ನೋಡಿ, ಒಂದೊಂದು ಅಡಿ ಮೇಲೆ ಇದ್ದಾವೆ 4 ವೀಲು. ಯಾಕಂದರೆ ಲಿಫ್ಟು ಜಾಸ್ತಿ ಲೋಡ್ ತಾಂತೈತೆ. ಲಿಫ್ಟು ನಾನು ಗಾಡಿ ಗುಂಡಲ್ಲಿ ನಿಲ್ಲಿಸಿ ಇದು ತೊಟ್ಟಿ ಕ್ಲೀನ್ ಮಾಡ್ಸೋಣ ಅಂತೇಳಿ ನಿಲ್ಲಿಸಿದೆ. ಈಗ ಲಿಫ್ಟ್ ಇಳಿಸಿ ಹೋದೆ,
ಓನರ್ ಹತ್ರ ಮಾತಾಡೋಕ್ಕೆ ಬರೋಷ್ಟೊತ್ತಿಗೆ 4 ಟೈರ್ ಮೇಲೆ ಹೋಗ್ಬಿಟ್ಟಿದ್ದಾವೆ ನೋಡಿ. ಓನರ್ ತೊಳೆಯಲ್ಲ ಅಂದರು, ಹುಡುಗರಿಲ್ಲ ಅಂತೇಳಿ. ಅಂದರೆ ಒಬ್ಬನೇ ಇರೋದು, ನಾಳೆ ತೊಳೆಯನ್ ಬಿಡು ಅಂತಂದೆ. ಹೋಗಿದ್ದು ಇವನಿಗೆ ಕೇಳಿದೆ, ತಮ್ಮಯ್ಯ ತೊಳಿತಿ ಅಂತಮ್ಮಯ್ಯ ಅಂದೆ. ಡೋರ್ ಬಿಚ್ಚಿ ತೊಳಿತೀನಂದ. ಅದಕ್ಕೆ ಡೋರ್ ಬಿಚ್ಚಿದ್ನಿ. ಇವಾಗ ಲಿಫ್ಟ್ ಇಳಿಸ್ಬೇಕು. ನಿಧಾನಕ್ಕೆ ತೊಳಿತಾನೆ ಒಬ್ಬನೇ ಪಾಪ ನೋಡಿ. ಲಿಫ್ಟ್ ಡಮ್ಮಿ ಹೌಸಿಂಗ್ ಮೇಲೆ ಹೋಗ್ಬಿಟ್ಟಿದ್ದಾವೆ. ಇವಾಗ ಬೀಗ ಆನ್ ಮಾಡಿದೆ ಇಟ್ಟಿಗೆ ಕೆಳಗೆ ಬರುತ್ತೆ. ಅಂದರೆ ಲಿಫ್ಟ್ ಎತ್ತಬೇಕು ಇವಾಗ ನಾನು. ಇಲ್ಲ ಲಿಫ್ಟ್ ಎತ್ತಿದ್ರೆ ಮಾತ್ರ ಕೆಳಕ್ಕೆ ಇಳಿಯೋದು. ತೋರಿಸ್ತೀನಿ ನೋಡಿ. ಬೀಗ ಆನ್ ಮಾಡಿ ಓಕೆ ನೋಡಿ. ಬೀಗ ಆನ್ ಮಾಡಿದೆ ಇಟ್ಟಿಗೆ ಲಿಫ್ಟು ಮೇಲ್ಗಡೆ ಹೋಯ್ತು. ಟೈರ್ ಎಲ್ಲ ಕೆಳಗೆ ಬಂದ್ವಿ ಇವು. ಇವಾಗ ಲ್ಯಾಂಡ್ ಆದವು. ಇಷ್ಟೊತ್ತಕ್ಕನ ಟೇಕಪ್ ಆಗಿದ್ದು 4 ಟೈರು. ಇನ್ನೊಬ್ಬನು ಬಂದಿಲ್ಲ, ಮಾರ್ತಿ ಅಂತ ಇದ್ದಾನೆ. ಅವನು ರಜೆ ಮಾಡಿಬಿಟ್ಟಿದ್ದಾನೆ. ತಮ್ಮ ಒಳ ಕೊಡಿಬೇಡ, ರಜೆ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಪಾಪ ಒಬ್ಬನೇ. ಇನ್ನೊಂದು ಗಂಟೆ ನಾನು ಹೊಡಿತೀನಿ ಸೈಡಿಗೆ ನೀರು. ಅವನಿಗೊಬ್ಬನಿಗೆ ಬಿಡಲ್ಲ. ಇವಾಗ ತೊಟ್ಟಿ ಕ್ಲೀನ್ ಮಾಡ್ತಾನೆ. ಟೀ ಕುಡ್ದಿಲ್ಲ ನಾನು ಬೆಳಗ್ಗೆಯಿಂದ. ಇಬ್ಬರಿಗೆ ಒಂದೊಂದು ಚಹಾ ತಂದುಬಿಡೋದೆ ನೋಡಿ. ನಾಮಕಲ್ ಗ್ಯಾರೇಜ್ ಇದು. ಒಂದು ಟೈಮ್ನಾಗೆ ಅಣ್ಣಚ್ಚಿ ಗಾಡಿಗಳು ಫುಲ್ ಇರೋ ಇದ್ರೊಳಗೆ. ಒಂದು ಟೈಮ್ನಾಗೆ ಲೈಲ್ಯಾಂಡ್ ಶೋರೂಮ್ ಭಾರಿ ನಡೆಯೋದು. ಇವಾಗ ಬೈಪಾಸ್ ಆದಾಗಲಿದ್ದ ಇದ್ರ ಮಾರ್ಕೆಟೇ ಬಿದ್ದೋಗ್ಬಿಡ್ತು. ಇಲ್ಲಿಂದ ತಗೊಂಡೋಗಿ ಹಿರಿಯೂರಾಗ ಹಾಕಿದ್ದಾರೆ ಗ್ಯಾರೇಜ್ ಅದು. ಈಗೇನು ಸರ್ವಿಸ್ ಸ್ಟೇಷನ್ ಆಗಿಬಿಟ್ಟೈತೆ ಸರ್ವಿಸ್ ಮಾಡೋಕ್ಕೆ. ನೋಡ್ಗುರು ಕಪ್ಪುಗೆ ಹೆಂಗೆ ಇಳಿತೈತೆ. ಫಸ್ಟು ಹೋಗಿ ಒಂದು ಚಹಾ ಕುಡಿದು ನಮ್ಮ ಹುಡುಗಿಗೆ ಒಂದು ಚಹಾ ತಗೊಂಡು ಬರೋಣ ಬನ್ನಿ. ಟೀ ಕುಡಿತೇನೆ ತಮ್ಮ. ಎಲ್ಲ ತೊಳಿತದಾರ ನೋಡಿ. ಬಾಡಿ ಎಲ್ಲ ತೊಳೆದಿದ್ದಾರೆ ಅಲ್ಲಿ. ಈಗೇನು ಕ್ಯಾಬಿನ್ ತೊಳಿಬೇಕಷ್ಟೇ. ಕ್ಯಾಬಿನ್ನು ಚಸ್ಸಿ ಎಲ್ಲ ಫಾರ್ಮ್ ಹಾಕಿ ತೊಳಿತಿರೋದು ಅಷ್ಟೂ. ಬಾಡಿ ಎಲ್ಲ ಎಷ್ಟು ಕ್ಲೀನಾಗಿ ಸರ್ಪ್ ಹಾಕೋದಕ್ಕೂ ಫಾರ್ಮ್ ಹಾಕೋದಕ್ಕೂ ಎಷ್ಟು ಕ್ಲೀನ್ ಇದು ಶೈನಿಂಗ್ ಹೊಡಿತೈತೆ ನೋಡಿ. ಇವಾಗ ಚಸ್ಸಿಗೆ ಹಾಕ್ತಾನೆ ಅದೇ ಕೆಮಿಕಲ್ಲು. ಅದರಲ್ಲಿ ಹಾಕ್ದೇಟಿಗೆ ಎಲ್ಲ ಫುಲ್ ನೊರೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನಮ್ಮ ದುರ್ಗದ ವಿವೋ. ಮುಂದೆ ಕ್ಯಾಬಿನ್ ಅಷ್ಟೇ ನೋಡಿ. ಎಲ್ಲ ಫಾರ್ಮ್ ಆಗ್ತಿದ್ದಾನೆ ಇವಾಗ. ಬಾಡಿ ಎಲ್ಲ ತೊಳೆದಾನ. ಬರ್ತೈತೆ ನೋಡಿ. ಕ್ಯಾಬಿನ್ ಹೊಡಿಬೇಕಾಯ್ತು ಹಂಗೆ. ಡೀಸೆಲ್ ಟ್ಯಾಂಕು ಕ್ಯಾಬ್ ಬಿಸ್ತೀನಿ ಒಂಚೂರು ಒಳಗೆ ಹೊಡಿ ನೋಡಿ. ಎಲ್ಲ ಫಾರ್ಮ್ ಹಾಕಿ ಹೊಡಿತಿರೋದು. ತಮ್ಮಡ ಒಂಚೂರು ಡೀಸೆಲ್ ಟ್ಯಾಂಕಿಂದು ಅದು ಒಳಗೆ ಬೀಗ ತೆಗಿತ್ನಲ್ಲ ನೋಡಿ. ತಡಿ ಹಂಗಿರು. ಅದು ಒಳಗೆಲ್ಲ ಫುಲ್ ಗಲೀಜಾಗ್ಬಿಟ್ಟತ್ತೆ ನೋಡಿ. ಆ ಡೀಸೆಲ್ ಟ್ಯಾಂಕಿಗೆ ಒಂದು ಸ್ವಲ್ಪ ಹೊಡಿ. ಅದು ಕ್ಯಾಪ್ ಎಲ್ಲ ಫುಲ್ ಗಲೀಜಾಗ್ಬಿಟ್ಟತ್ತೆ. ಫಾರ್ಮ್ ಹೊಡಿ ಅದಕ್ಕೆ. ಇಲ್ಲ ನೀರು ಹೊಡಿತೇನೆ ನೋಡಿ, ಹೋಗ್ತತೇನೋ. ಅದನ್ನ ಸ್ವಲ್ಪ ಹೊಡಿ ಹಂಗೆ. ನೀರು ಹೊಡಿ ಹಂಗೆ. ಇವಾಗ ಹೋಗ್ಬಿಡ್ತತ್ತದು. ಹಾಂ ಕ್ಯಾಬಿನ್ಗೆ ಹೊಡಿ ಹಂಗೆ. ಹಾಂ ಮತ್ತೆ ಶಾಂಪು ಇಲ್ಲ, ಬಟ್ಟೆ ಸೋಪ್ ಆಯ್ತು ನೋಡಿ, ಕೊಡೋಣ. ಬೇಗ ತೊಳಿರಿ, ಮನೆಗೆ ಹೋಗ್ತೀನಿ ನಾನು. ಹಾಂ ಗುರು ಗಾಡಿ ತೊಳೆದಿದ್ದಾಯ್ತು. ಮನೆ ಕಡೆಗೆ ಹೊರಟೆ. ನೀವು ಸರ್ವಿಸ್ ಸ್ಟೇಷನ್ನಾಗ ಹೋಗಿ ಗಾಡಿ ತೊಳಸ್ತೀರಲ್ಲ, ಹುಡುಗರಿಗೆ ಒಂದು 100 ರೂಪಾಯಿ ಕೊಟ್ಬಿಟ್ರೆ ಗಾಡಿನ ಸಖತ್ತಾಗಿ ತೊಳಿತಾರೆ. ಅವನು ಓನರು ಹುಡುಗರಿಲ್ಲ, ನಾಳೆ ತೊಳಿವಂತ ಹೋಗು ಅಂತ ಹೇಳಿದ್ದ. ನಾನು ನಾಳೆ ಮನೆಗೆ ಹೋಗಕ್ಕೆ ರೆಡಿ ಆಗಿದ್ದೆ. ಅವಾಗಿದ್ದು ಹುಡುಗ ಇದ್ದಾನೊಬ್ನು. ಅವನಿಗೆ ಕೇಳಿದೆ, ಏನು ತಮ್ಮಯ್ಯ ತೊಳಿತೇನೆ ಅಂತೇಳಿ. ಹ್ಞೂ ಬಿಡೋಣ ತೊಳಿತೀನಿ ಅಂದ. ಆಮೇಲೆ ಬಿಟ್ಟು ಬಂದು ಒಂದು ಟೀ ಕುಡ್ದು ಅವನಿಗೊಂದು ಟೀ ತಗೊಂಡು ಕೊಟ್ಟೆ. ನಾನು ಯಾವಾಗಲೂ ಸರ್ವಿಸ್ ಸ್ಟೇಷನಾಗ ಬಂದ್ರೂ ಟೀ ಕುಡಿತೇನಮ್ಮ ಅಂತೇಳಿ ನನಗೂ ಅವನಿಗೂ ಸೇರಿಸಿ ಟೀ ತಗೊಂಡು ಹೋಗೋದು. ಟೀ ಕುಡ್ದು ಬರ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ಬಂದೆ. ಖುಷಿ ಆದ. ಯಾವಾಗ ತೊಳೆದ್ರೂ ಗಾಡಿದು ಸಾಲ ನಿಲ್ಲಿಸ್ತೀವಿ. ಬೇಕಾದ್ರೆ ಅವರು ಗಾಡಿ ತೊಳೆದಿದ್ದು ಹುಡುಗರು ದುಡ್ಡು ನಿಲ್ಲಿಸಲ್ಲ. ಓನರಿಗೆ ಕೇಳೋದಿಲ್ಲ. 100 ರೂಪಾಯಿ ಕೊಟ್ಟು ಬಂದುಬಿಡ್ತೀನಿ ನಾನು ನನ್ನ ಕಡೆಯಿಂದ. ಯಾವಾಗಲೂ ಅಷ್ಟೇ ನಾನು ಗಾಡಿ ಸರ್ವಿಸ್ ಮಾಡಿದಾಗ. ಅದಕ್ಕೆ ಫಸ್ಟಿಗೆ ನಾನು ಬಂದೇಟಿಗೆ ತೊಳಿತಾರೆ. ಇಲ್ಲ ಅಂದ್ರೂ ಈಗಿನಂತೂ ಗಾಡಿ ತೊಳಸ್ಕೊಂಡು ಸೀದಾ ಮನೆ ಕಡೆಗೆ ಹೊರಟಿದ್ದೀನಿ. ಏನೂ ಕೆಲಸ ಆಗೋದಿಲ್ಲ. ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಬ್ಯಾಟ್ರಿಯಲ್ಲಿ ಫೋನ್ ತೆಗಿತಿಲ್ಲ. ಒಂದು ವಾರಂಟಿಗೆ ಬ್ಯಾಟ್ರಿ ಕಳಿಸಿದ್ವಿ. ಆ ಬ್ಯಾಟ್ರಿಯವರು ಫೋನ್ ತೆಗಿತಾ ಇಲ್ಲ. ಅದಕ್ಕೆ ಸುಮ್ಮನೆ ಮನೆ ಕಡೆ ಹೋಗ್ತಾಯಿದ್ದೀನಿ. ನಮ್ಮ ಮಾಲಕರಿಗೆ ಕೇಳಿದರೆ ಮನೆಗೆ ಹೋಗಿ ನೋಡೋಣಂತೆ ಅಂತಂದರು. ಆಯಿತು ಅಂತೇಳಿ ಸುಮ್ಮನೆ ಮನೆ ಕಡೆ ಹೋಗ್ತಾಯಿದ್ದೀನಿ ನೋಡಿ. ನಮ್ಮ ಕೋಟೆ ನಾಡು ಚಿತ್ರದುರ್ಗ. ಇದು ಓಲ್ಡ್ ಬೈಪಾಸ್. ಮೊದಲು ಇಲ್ಲೇ ಸಿಕ್ಕಾಪಟ್ಟಲೆ ಗಾಡಿ ಓಡಾಡ್ತಿದ್ದು ಇದೇ ಬೈಪಾಸ್ನಾಗೆ.
ಇವಾಗ ಈ ಬೈಪಾಸ್ ಇಟ್ಕೊಂಡು ಸೀದಾ ಮನೆ ಕಡೆಗೆ ಹೋಗ್ತಾ ಇರೋದೆ. ಇಲ್ಲಿ ಸ್ಟಾಪ್ ಇಲ್ಲ ಏನಿಲ್ಲ. ನಮ್ಮೂರೇನು ದೂರ ಇಲ್ಲ, ಒಂದು 10 ಕಿಲೋಮೀಟ್ರ್ ಐತೆ ಅಷ್ಟೇ ಗುರು ಇಲ್ಲಿಂದ. ಗುಡ್ಡದ್ರಂಗನಹಳ್ಳಿ ಯೂನಿವರ್ಸಿಟಿ ಕಾಲೇಜ್ ದಾಟಿದ್ರೆ ನಮ್ಮೂರು NH13 ಡೌನಿಗೆ ಹೋಗ್ಬಿಡ್ತದೆ ಗಾಡಿ. ನೋಡಿ ಬಾವುಟ ಕಟ್ಟಿರೋದು, ಅದು ಬಾವುಟ ದೊಡ್ಡ ಬಾವುಟ ಕಟ್ಬಿಟ್ಟಿದ್ನಿ, ಕೋಲೆ ಬಗ್ತೈತೆ, ಮಿರರ್ ರಾಡೇ ಅಲ್ಲಾಡ್ತೈತೆ ಗುರು, ಆ ಥರ ಆಗೈತೆ. ಇವಾಗ ನಮ್ಮ ಗೆಳೆಗೆ ಫೋನ್ ಮಾಡಬೇಕು, ಗೆಳೆಯ ಎಲ್ಲೇದಾನಂತೇಳಿ. ಅವನಿಗೆ ಅದೇ ಸಜ್ಜೆ ರೊಟ್ಟಿ ಗುಂಡೆ ಪಲ್ಯ ತಂದಿದ್ನಿ ಅಂತ ಹೇಳಿದ್ನಲ್ಲ, ಅದನ್ನು ಕೊಡಬೇಕು. ಫೋನ್ ಮಾಡ್ಬೇಕು, ಅವನು ಮನೆಗೆ ಅದಾನ ಡ್ಯೂಟಿಗೆ ಹೋಗಿದ್ದಾನಂತ ಇನ್ನೂ ಕನ್ಫರ್ಮ್ ಇಲ್ಲ. ಬೆಳಿಗ್ಗೆ ಫೋನ್ ಮಾಡಿದರೆ ರಿಸೀವ್ ಮಾಡಿಲ್ಲ, ಮೋಸ್ಟ್ಲಿ ಹೋಗಿರ್ಬೋದು. ನೋಡೋಣ ಬನ್ನಿ ಹೋಗೋಣ ಅವ್ರಿಗೆ.